ತಂಗಿ ಮಂಜುಳ ಅಡಿಗೆ ಮಾಡೋದು ನೋಡಿ ನಮ್ಮ ಜೀವ ತತ್ತರಿಸ್ತೈತಿ. ದೇವ್ರೇ, ನಮ್ಮ ಸಲುವಾಗಿ ನಿನ್ನ ಹತ್ರ ನಾವು ಏನೇನೇನೇನು ಕೇಳುದಿಲ್ಲ. ಆದ್ರೆ ನನ್ನ ತಂಗಿ ಒಳ್ಳೆತನಕ್ಕೆ ಮೆಚ್ಚಿ ನೀನು ಅವಳಿಗೊಬ್ಬ ಕೆಂಬಣ್ಣದ ಅಪ್ಸರಿ ಅಂತ ಅತ್ತಿಗೆಯನ್ನು ಕರುಣಿಸಪ್ಪ. ನಮ್ಮಪ್ಪ ತಿರುಪತಿ ತಿಮ್ಮಪ್ಪ. ಕನ್ಯಾ ಹುಡುಗಾದಿ ಸಾಕಾತಿ ಕನ್ಯಾ ಕಟ್ಟಾತಿ ಕನ್ಯಾ ಹುಡುಗಾದಿ ಸಾಕಾತಿ ಇದು ಎಂತ ಕಾಲ ಬಂತು ಅಂತೀನಿ. ನನ್ನ ಹೆಂಡತಿ ಸತ್ತು 2 ವರ್ಷ ಐತಿ. ಮರು ಮದುವೆಗೆ ನನಗೊಂದು ಕನ್ಯಾ ಸಿಗವಲ್ದ. ಕನ್ಯಾ ಐತೇನ್ರಿ ಅಂತ ಕೇಳಿದ್ರ ಐತಿ ಅಂತಾರ. ಅವನು 2ನೇ ಸಂಬಂಧ ಒಲ್ಲೆ ಅಂತಾರ. 2ನೇ ಮದುವೆ ಆಗೋ ಗಂಡು ಅಂದ್ರೇನು ಬೀಸ ಬಡ್ದುವರಿ ಅನ್ಕೊಂಡೇನ್ರಿ ಈಗಿನ ಹುಡುಗ್ಯಾರ. ಅನುಭವ ಇಲ್ದಕ್ಕೇನು ಗೊತ್ತ್ರಿ? ಅನುಭವದ ಅಮೃತ. ಆಹಾ, ಯಾವ್ದೋ ಹಣ್ಣು ಮಾರು ಹೆಣ್ಣು. ಹಣ್ಣು ಬೇಕೇನ್ರಿ? ಹಣ್ಣು ಯಾವ್ದೋ ಹಣ್ಣು ಮಾರು ಹೆಣ್ಣ ಬರಕತ್ತಿದ್ದೆ. ಬಿಡೋದು ಬೇಡ, ಮದುವೆ ಮಾಡಿಕೆಂದ ಬಿಟ್ಟು ಬಿಡ್ತೇನೆ. ಕಾಶ್ಮೀರ ಜಗಹರಣ ಕಾಶ್ಮೀರ ಜಗಹರಣ ಅಲ್ಲಿ ನೋಡ್ ನಾ ಎಂತ ಚಂದ ಹಣ್ಣು ಅಂದ್ರೆ ಹೆಣ್ಣ ಹೆಣ್ಣಲ್ರಿ ಹಣ್ಣು ರೀ ಹಣ್ಣು. ಏನು ಹಣ್ಣ? ಹಣ್ಣಲ್ರಿ ಮತ್ತಿನ್ನೇನ? ಹಣ್ಣು ಹೆಣ್ಣಲ್ಲ. ಹೌದಾ? ನೀನು ಬುಟ್ಟ್ಯಾಗ ಯಾವ್ಯಾವ ನಮೂನಿ ಹಣ್ಣಿಟ್ಟಿವ? ನೀನ್ ಯಾವ್ಯಾವ ನಮೂನಿ ಬೇಕತ್ತ ಅದನ್ನ ಕೊಡ್ತೀನಿ. ಬುಟ್ಟ್ಯಾಗ ನೋಡು, ನಿನಗೆ ಉದ್ದೊಂದು ಬೇಕಂದ್ರೆ ಉದ್ದೊಂದು ಬೇಡ, ನಮ್ ತಕ ಐತಿ. ಗುಂಡ ಏನು ಆಯ್ತಾನ? ನಾನು ನೋಡಿದ್ರೆ ಇಲ್ಲ ಅನ್ಕೊಂಡ್ಬಿಟ್ಟು ಗುಂಡ ಬೇಕಂದ್ರೆ ಗುಂಡನ ಕೊಡ್ತೀನಿ. ಅಂತ ಬೇಕು ನಮಗ. ಬಾಯಾಗಿಂದು ಗುಂಡನ ಯಾರ ಮನೆ ಬರೀ ಇದ್ರಾಗ ಬಂದ್ರೆ ನಿಮ್ಮ ನೋಡ ನೋಡಿ ನೋಡಿ ಜೊಲ್ಲು ಸೋರಿಸಿ ಸಣ್ಣ ಆಗಬಾರ್ದು. ತಿಂದು ತಿಂದು ಜೊಲ್ಲು ಸೋರಿಸಿ ಸಣ್ಣ ಆಗಬೇಕು. ಭಾರಿ
ಸೇಬು ಹಣ್ಣು ಅದಾವು ಕಾಲ್ ಹಣ್ಣು ಅದಾವು ಚಿಕ್ಕು ಹಣ್ಣು ಅದಾವು ನಿಮ್ಗೆ ಯಾವ ಬೇಕು ಹೇಳ್ರಿ ಅದ್ನ ಎತ್ತಿ ಪಟ್ನ ಕೊಟ್ಟಬಿಡ್ತೀನಿ ಸೇಬು ಹಣ್ಣಂದ್ಯಾ ಏನ್ ಕೊಡ್ತಿ ಏ ಭಾರಿ ಸಸ್ತ ಹೆಂಗ ಎಲ್ಲರಿಗೂ 50 ರೂಪಾಯಿ ಒಂದು ನೀ ಏನೋ ಭಾಳ ಕಾಯಸ್ ಮನುಷ್ಯ ಅಂತಂದು ಬರೀ ನಿನಗೆ 10 ರೂಪಾಯಿ ಒಂದು ಕೊಡ್ತೀನಿ 10 ರೂಪಾಯಿ ಒಂದು 10 ರೂಪಾಯಿ ಒಂದು 10 ರೂಪಾಯಿ ಬಾಳ ತುಟ್ಟಣ್ಣವ ನೀನು ಹಿಂಗ್ ಮಾಡಿ ಹಿಂಗಾಗಿರ್ತೀವಿ ಮಾಲ ತುಟ್ಟೆನು ಬರದ್ರಿ ಕಾಶ್ಮೀರದ ಮಾಲ ಒಂದು ಸರಿ ತಿಂದು ನೋಡ್ರಿ ಅದ್ರ ರುಚಿನ ಹಣ್ಣು ತಿನ್ನೋದೇನು ಬಂತ ಈ ನಿನ್ನ ಕೆಂಪನ ಮಾರಿ ನೋಡಿದ್ರ ನನಗ ಕೊಬ್ಬರಿ ಬೆಲ್ಲ ತಿನ್ನಂಗಾಗತೈತಿ ಕಡ್ಕೊಂಡ್ ತಿಂದ್ಬಿಡು ಬಾ ನೋಡ್ ನಾ ಹೇಳ್ತೀನಿ ಹಣ್ಣು ಮರಕ್ ನಾ ಬಂದ್ರೆ ಮಾರಿ ನೋಡಿದ್ರೆ ಕಡ್ಕೊಂಡ್ ತಿನ್ನೋಂಗಾಗೈತಿ ಹೋಲಿ ಬಿಡು ನಿನ್ನ ಹೆಸರೇನ ಯಾಕೆ ಕಡಿತಿ ಕನ್ಸಂಗ ನಿನ್ನ ಮೈನ್ ತಿಂಡಿ ಹಣ್ಣು ಮರಕ್ಕೆ ಒಂಟಿ ಹಣ್ಣು ಬಂದಾನಂತಂದು ಹೆಸರು ಬೇರೆ ಕೇಳ್ತೀವಿ ಮತ್ತೆ ಹುಡುಗಿ ಪಡಿ ಅಂತೇಳಿ ಯಾಕೆ ಮೈಯಾಗ ಏನ್ರ ಮತ್ತ ನೀವ ಹೇಳ್ರಪ್ಪ ಹೆಸರು ಗೊತ್ತಿರ್ಲಾರ್ದ ಒಂದ್ ಹೆಣ್ಣಿಗೆ ಹುಡುಗಿ ಅಲ್ಲಾರ್ದೇನ ನಾನು ಹೇಳ್ತಲ್ಲದ ಹೇಳ್ತಂದ್ರೆ ಬಾಯಿ ಮೇಲೆ ಬಡಸ್ಕೊಂಡಿ ಬಾಯ ಚಂದಾಗ ನಿನ್ನ ಹೆಸರು ಏನ ರತ್ನಮ್ಮ ಈ ಹೆಸರು ಕೇಳಿದ್ರ ನಮ್ಮ ಮೈಯಾಗ ಒಂದು ನಮೂನಿ ಗುಡುಗುಡು ಗುಡುಗುಡು ಆಗಿ ಒರಿಜಿನಲ್ ಐತಿ ಏನ ನಿನ್ನ ಹಣ್ಣು ತಿಂದ್ರ ಏನಾಗತೈತೋ ಏನ ಹಣ್ಣು ತಿಂದ್ರೆ ಏನಾಗತ್ತೆ ಅಂತ ಕೂಡ ಗೊತ್ತಿಲ್ಲ ನಿಮ್ಗ ಹಣ್ಣು ತಿಂದ್ರ ಬಾಯಾಗ ಸಿಪ್ಪೆ ಉಳಿತೈತಿ ಮೈಯಾಗ ಎಲ್ಲ ಅಯ್ಯೋ ಹಿಂಗ ಆಗತ್ತಾ ಎಲ್ಲ ಕಾಣುತ್ತ ಏನ್ ಕಾಣ್ತೈತೆ ನೀನು ರೊಮ್ಯಾಂಟಿಕ್ ಸಾಂಗ್ ಆಗ್ತಾನಂದ್ರ ಸುಮ್ಮ ಕುಂತಿಲ್ಲ ಬಾಯಾಗ ಸಿಪ್ಪೆ ಉಳಿತೈತಿ ಒಳಗ ರಸ ಇಳಿತೈತಿ ಕೊಂಡ ತಿಂದ ಮೇಲೆ ಹಣ್ಣಿನ ರುಚಿ ಏನಂತ ಗೊತ್ತಾಗತ್ತ ಕೊಡ್ಲ ಹಣ್ಣನ ಎತ್ತು ತೋರ್ಸು ಪುಟ್ಟ್ಯಾಗ ಅವು ಹೆಂಗ್ ಗೊತ್ತಾಗ್ಬೇಕು ನಮ್ಗೆ ತಪ್ಪು ತಿಳ್ಕೊಂತಾವ ಏ ಅವ್ರು ಹೆಂಗ್ ತಿಳ್ಕೊಲ್ಲ ತಗ ಪುಟ್ಟಿ ತೋರ್ಸ ನಾನೇನು ಬೇರೆ ಕೇಳಿಸ್ತಾರ ನೀ ಎತ್ತಿ ತೋರ್ಸಂದ್ರೆ ಏನ್ ತಿಳ್ಕೊಳಕಿಲ್ಲ ಪಾಪ ತೋರ್ಸ್ತಾರೆ ರತ್ನಮ್ಮ ಏನೇ ಇದ್ರು ಈ ನಿನ್ನ ಹಣ್ಣಿನ ಸೈಜು ಸಣ್ಣ ಒದೇವಲ್ವಾ ಚಂದಾಗ ಹಿಡ್ದಿಲ್ಲ ನೋಡ ಇಲ್ಲ ಕೈ ಹಾಕಿದ್ ಗೊತ್ತಾತ್ ನಮ್ಗೆ ಹಂಗೆಲ್ಲ ತುಂಬಾ ಇಷ್ಟ ಏನ ಒಂದ್ ಕೆಲ್ಸ ಮಾಡು ಒಳಗ ಕೈ ಹಾಕಿ ಚಂದ ಹಿಡಿದು ನೋಡು ಸೈಜ್ ನಿನಗ ಗೊತ್ತಾಗತ್ತ ಚಿಕ್ಕಬೇಡ ಬಾಳ ಒತ್ತಡಬೇಡ ಸೂಕ್ಷ್ಮ ನಾವು ತಿಳ್ಕೊಂಡು ನೋಡ್ರಿ ಹಂಗಾಗೋದು ಹಣ್ಣ ನೋಡ್ರಿ ಹಣ್ಣ ಯಾರ ರುಚಿ ಐತೆ ಅದನ್ನ ಈ ನಿನ್ನ ಹಣ್ಣು ಇನ್ನು ಮಾಗಿಲ್ಲ ರತ್ನಮ್ಮ ಅಯ್ಯೋ ಶೆಟ್ಟ ಯಾಕಿನ ಬಣ್ಣ ಕಂಡು ಮುರ್ಕೊಂಡು ಬೀಳಬೇಡ್ರಿ ಒಳಗಿನ ಕಂಡ ಕಂಡ ಮಾತಾಡ್ರಿ ಶೆಟ್ಟ ಯಾಕಂತಂದ್ರ ಮ್ಯಾಗ ಹಂಗ ಇರುತ್ತ ಒಳಗ ಬೇರೆನೇ ಇರುತ್ತ ಈಗ ನೋಡ್ರಿ ನೀವು ಮ್ಯಾಗ ಹಿಂಗೈತಿ ಒಳಗೆ ಹೆಂಗೈತೆ ಯಾರಿಗೂ ಅದಕ್ಕ ಹೇಳೋದು ಮ್ಯಾಗಿಂದ ಮ್ಯಾಗ ನೋಡೇ ಬಿಡ್ತೀನಿ ಯಾರು ಬೇಡ ತಿನ್ನು ಹೆಂಗದ ಹಣ್ಣು ಈಗ ಅನ್ಸುತ್ತ
ಈಗ ಹೌದಲ್ಲ ಕಾಗಿ ಮಾರವನ ನೋಡಿ ಎಷ್ಟು ಚಂದ ಹೇಳ್ಕೊಂಡು ಹೊಂಟು ನಾವು ಹಂಗ ಹಣ್ಣು ಅವನೇನು ಪುಕ್ಷಟಿ ಎಲ್ಲಾರ ಹಾಳ ಗೈರಣದಾಗ ಕರ್ಕೊಂಡ್ ಬಂದಿನ ತಿಳ್ಕೊಂಡ್ರಿ ಅದ್ರ ರೊಕ್ಕ ಯಾರು ನಿಮ್ಮ ಅಪ್ಪನ ಹೆಸರೇನು ನೀ ಅಪ್ಪಣ್ಣ ತಿಂದು ಹೊಂಟಿ ರೊಕ್ಕ ಯಾರು ಪಪ್ಪಣ್ಣ ಬಂದು ಕೊಡ್ತಾನ ಪಪ್ಪು ಮಾಮ ನಿನ್ ಮಗ ಅಂತೂ ತಿಂದು ಹೊಂಟ, ನಾನ್ ನಿನ್ನ ಬಿಡುದಿಲ್ಲ ನೋಡು. ರೊಕ್ಕ ಕೊಡ್ತಾನೆ ಬಿಡಂಗಿಲ್ಲ ನಿನ್ನ. ಹಂಗ ಹೊಂಟಿದಲ್ಲ, ರೊಕ್ಕ ಕೊಡು, ರೊಕ್ಕ ಅದನ್ನ. ಏನ ನನ್ನನ್ನು ಅನ್ನಕತ್ತಿಯಲ್ಲ ನೀ ಏನಾರ ಈ ಹಣ್ಣಿಗೆ ಏನಾರ ಕಂಚಗಾರ ಕೈಯಿಂದ ಎಷ್ಟೇನ ಏನ ಕಂಡ ಕಡಿ ಅಂದದಕ್ಕ ಬಾಯ್ ಹಾಕಿದ್ರ ಬಾಯ್ ಹಾಕ್ಬಿಡಕಂತಿ ರೊಕ್ಕ ಸಂಬಂಧ ನೋಡು ನನ್ನ ಹತ್ರ ಈ ಕಡೆ ನಾತ್ ಬಯಸಿಲ್ಲ ಈ ಕಡೆ ನಾತ್ ಬಯಸಲ್ಲ ಹೌದ ಕುರ್ಸಾಲ್ಯ ಹಣ್ಣು ತಿಂದು ಸುಡ್ದಾಗಿಂದ ರಣ ಹದ್ದು ಹೆಣ ತಿಂದ ಮೇಲೆ ಕೊಡೋದಿಲ್ಲ ತಗೊಳ್ಳೋದಿಲ್ಲ ಅಂತ ತನ್ನ ರೆಕ್ಕೆ ಪಟ ಬರ್ಕೊಂಡು ಪುರ್ರ ಅಂತ ಹಾರಿದಂಗ ನೀನು ಹಣ್ಣು ತಿಂದು ಜೇಬಿನೊಳಗ ದುಡ್ಡಿಲ್ಲ ಅಂದ್ರೆ ನಾ ಏನು ಬಿಡೋ ಮಗಳ ಅಲ್ಲ. ಏನ್ ಮಾಡ್ತಿ ನೀನು ಏನದ ನೋಡು ಅಂಗಿ ಕೋಟು ಪ್ಯಾಂಟ್ ಲುಂಗಿ ಶರ್ಟ್ ಎಲ್ಲ ಬಿಚ್ಕೊಂಡು ಮಾಡಿ ಕಳಿಸ್ತೀನಿ ನಾ. ಹೌದು ನಮ್ಮ ನಿನಗೆ ಯಾಕೆ ಇಷ್ಟೊಂದು ಕಷ್ಟ ಅಂತೀನಿ ನೋಡ ನೀನು ಬಿಚ್ಚು ಅಂದ್ರೆ ಸಾಕು ಬಿಚ್ಚಿ ನಿನ್ನ ಕೈಯಾಗ ಕೊಡ್ತೀನಿ ನೀನು ಮ್ಯಾಗಿಂದ ಕೊಳ್ಳು ನೀನು ತಳದಿಂದ ಕೊಳ್ಳು ತಳಗಿಂದ ಕೊಟ್ಟು ಬಿಡು ಬಾಳ ಒದ್ದಾಡಕತ್ತೀರಿ ಏನೇನು ಕುರ್ಸಾಲೆ ಹಳೆ ಕುರ್ಸಾಲೆ ಏನೋ ಭಂಡದ ನೀನು ಕೊಡ್ತೀನಿ ಅದು ನಾನೊಬ್ಬನೇ ಯಾಕವ ಇಡೀ ಜಗತ್ತೇ ಬಂಡ ತನಕ ಬಿದ್ದು ಬಿಡದ ಬಂಡ ನಾಲಿಗೆ ಬಾಯಿಗಿದ್ರ ಇಂಡೆಮ್ಮಿ ಮನೆಗಿದ್ದಂಗಂತ ನೋಡು ರತ್ನ ನಿನಗೆ ಎಲ್ಲೇ ಮಾತು ರೊಕ್ಕ ಬೇಕು ಅಂದ್ರ ನಂದು ಒಂದ್ ಅಂಗಡಿ 2 ಲಾರಿ 70 ಎಕರೆ ಜಮೀನಿನ ಮಾಲೀಕ ಅದೀನಿ ನಾನು ಸೇರ್ಸಿ ಲಿಂಗಸೂರ್ ತಹಸೀಲ್ದಾರ್ ಆಫೀಸ್ನಾಗ ರಿಜಿಸ್ಟರ್ ಮಾಡ್ಸ್ಕೊಂಬಿಡು ಬರೀ 5 ರೂಪಾಯಿಗೆ 10 ರೂಪಾಯಿಗೆ ಯಾಕ ಆಮೇಲೆ ಕೇಳ ನನ್ನ ಮನೆ ಯಜಮಾನಿನೇ ನೀನಾಗುವಂತಿ ಏನಂತಿ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ ಬೇರೆನೇ ಗೊತ್ತಿಲ್ಲಣ್ಣ ಈಗ ಗೊತ್ತಾಗಿತ್ತು ನನಗೂ ಅಲ್ಲ ಈ ಹೊಸ ನಿನ್ನ ಹೆಸರು ಅದಾವ ನಿಮ್ಮ ಅಪ್ಪನ ಹೆಸರು ಅದಾವ ಇಲ್ಲ ನನ್ನ ಹೆಸರು ಅದು ನೋಡ ಕರೆ ಹೇಳು ಸುಳ್ಳು ಹೇಳ್ಬಿಡ ನಿಮ್ಮ ಅಪ್ಪನ ಮೇಲೆ ಆಣಿ ಮಾಡಿ ಹೇಳು ಮದುವೆ ಮಾಡ್ಕೊ ಅಪ್ಪನ ಮೇಲೆ ಆಣಿ ಮಾಡಿ ಹೇಳು ನನ್ನ ಹೆಸರಲ್ಲೇ ಅದಾವ ಮದುವೆ ಮಾಡ್ಕೊ ಅಪ್ಪನ ಹೆಸರಿನ ಈಗ ನಮ್ಮ ಅಪ್ಪನ ಮಾಡಿಕೈತೆ ನನ್ನ ಮಾಡಿಕೈತೆ ಅಷ್ಟು ಯಾಕೆ ಅವ್ರ ಕಡೆ ಜಯ ಅನ್ಬಿಡಕ್ ನನಗೇನು ಅದಕ್ಕ ಹಿಂಗ ಹೇಳೋದು ನೋಡ ಹಣ್ಣು ಮರಕ ಹೊಂಟೇಳು ಬರತ್ತೆ ಅಂತ ನಮ್ಮ ಮನಸ್ಸಿಗೆ ಬಂದಂಗ ಮಾತಾಡಕ್ ಹೋಗ್ಬೇಡ ನೀನು ತಿಳ್ಕೊಂಡು ಮಾತಾಡು ನನಗೂ ಮಾನ ಮರ್ಯಾದಿ ಇದ್ದಕ್ಕದೀನಿ ನಾನು ಅಲ್ಲ ಬಂದಾಗಿಂದ ನೋಡ್ತೀನಿ ಬರೀ ಒಂಟಿ ಹಣ್ಣು ಅನ್ನಕೈತಿಯಲ್ಲ ಯಾಕೆ ಮದುವೆ ಆಗಿ ಜೋಡಿ ಆಗ್ಬಾರ್ದು ಮದ್ವಿನಾ? ಹ್ಮ್. ಮಧ್ಯಾಹ್ನದ ಎಂತ ಸುದ್ದಿ ತಗದ್ರಿ ಶೆಟ್ರ? ನನ್ನ ಬಾಳ ಬಾಳ ಕೆಟ್ಟ ಐತ್ರಿ ಶೆಟ್ರ. ಆ ಭಂಡ ಅನ್ಸ್ಕೊಳ್ಳೋ ಭಂಡ ನನ್ನ ಹಣೆ ಬರ್ದಾಗ ಅದನೋ ಏನಿಲ್ಲ ಗೊತ್ತಿಲ್ಲ ರೀ. ಆ ಬ್ರಹ್ಮಣ್ಣ ಕೆತ್ತಿ ಬರ್ದನೋ ಇಲ್ಲ ಅಂತಂದ್ರಿ ಅಯ್ಯಯ್ಯೋ ಲವ್ ಮಾಡಿ ನಮ್ ಲವ್ ಮಾಡಿ ಅಂತ ಗಂಟೆ ಬಿದ್ರು ಬರೀ ನಮ್ಮ ಅಕ್ಕನ ಗಂಟೆ ಬಿದ್ದ ಹೋಸು ಎಲ್ಲಿ ಹೋಗ್ಲಿ ಶೆಟ್ರ, ಆ ಬ್ರಹ್ಮಣ್ಣ ಗಂಡ ಅಂತ ಹಣೆ ಬರ್ದಾನಿಲ್ಲ ನೋಡ್ರಿ. ಅಯ್ಯೋ ಹಣೆ ಬರ್ದ ಓದಕ್ಕ ಬ್ರಹ್ಮನ ಯಾಕೆ ಬೇಕು ನಾನೇ ಓದಿ ಹೇಳ್ಬಿಡ್ತೀನಿ ಓ ನೀವು ಜ್ಯೋತಿಷಿ ಹೇಳಕ್ ಬರುತ್ತಾ ಹಾಗಾದ್ರೆ ನಾನು ಹಣೆ ಬರ ಶಶಮ್ಮ ಹಂಗ ಮಾಡಿ ಸೋಮಣ್ಣ ನಿನ್ನ ಓದಿ ಹೇಳ್ಬಿಡ್ಲ ಓದೇ ಹೇಳ್ಬಿಡ್ರಿ ಒಟ್ಟೆ ಹೇಳ್ಬಿಡ್ರಿ ಏನ್ ಗಂಡ ಅದನ ಏನ್ ಏನಿಲ್ಲ ಮಾಮ ಅದನ ಅಂತ ಕೇಳಿದ್ ನಾನು ಅಮ್ಮ ಬಂದು ಹೋದೊಳಗೆ ಬರ್ದಂತ ಬರ್ರಿ ನೋಡಿ ಕೈ ನೋಡಿ ಎಡಕ್ಕಿಲ್ಲ ನೀವು ಹಣೆ ನೋಡಿ ಹೇಳ್ತೀರ ಅಲ್ಲ ನಿಮ್ ಮನುಷ್ಯರ ಹೌದು ಅಲ್ಲಿ ಅಲ್ಲ ನನಗೊಂದು ಡೌಟ್ ಬರಾಕತೈತಿ ಗಂಡಸರ ಹೌದ ಹಂಗಲ್ಲ ಬರೇ ಮುಟ್ಟಿದಕ್ಕ ಜಿಗದ್ ಬಿದ್ದ ಹ್ಞೂ ಮತ್ತೇನ್ ಅಲ್ಲ ಮುಟ್ಟಿದ ಏನೋ ಮನೆ ಡಾಬ್ ಬಿಡುದ ನಿನ್ನ ರೀ ನೀವು ಓಡಾಕರ ಬರ್ತೈತಿ ಬರೀ ಮುಟ್ಟಿದ್ರಿ ನಮ್ಮ ಇದು ಹಣೆಲ್ಲ ಪಡೆಯಲ್ಲವ 1000 ವೋಲ್ಟೇಜ್ ಕರೆಂಟ್ ಟ್ರಾನ್ಸ್ಫರ್ ಆಗ್ಯದ ನೋಡವ ಅದು ಯಾವ ನಮೂನಿ ಕರೆಂಟ್ ಹೊಡಿತಂದ್ರ
ಎತ್ತಕ ಬರವಲ್ದ. ಶೆಟ್ರ ಕೈ ಎಲ್ಲರ ಬೇರೆ ಜಾಗದಾಗ ಇಟ್ರಿ ಹಣೆಗೆ ಇಟ್ಟಿನಿ. ಮತ್ತ ಅಲ್ಲಿ ಎಲ್ಲರ ಫ್ಯೂಸ್ ಗೀಸ್ನ ತುರುಕಿ ಬಂದ್ರಿ ನೋಡು. ಅಲ್ಲಿ ಇಟ್ಟಿದ್ರೆ ಫ್ಯೂಸ್ ನೀನು. ಸುಮ್ಕೊಂಡ್ರಿ ನೀವು ಅಲ್ಲ ನಿಮ್ಗೆ ಹಣೆ ಬರ ಓದಕ್ ಬರಂಗಿಲ್ಲ ಅಂತ ಹೇಳ್ರಿ. ಸುಮ್ನೆ ಯಾಕೆ ಇಲ್ಲಿದ್ದೇನೆ ನಾವು ಮಾಡ್ಕೊಂಡು ಅಲ್ಲಿ ಹೋಗಿ ನೆಲಕ್ಕೆ ಬೀಳ್ತೀರಿ. ಯಾರು ಹೇಳಿತು? ಮುಟ್ಟಿ ನೋಡದಾಗೆ ಬರೀ ದೂರದಿಂದನೇ ನಿನ್ನ ಹಣೆಳ ಗೆರಿ ಎಣಿಸಿ ಹೇಳ್ಬಿಡ್ತೀನಿ. ಮತ್ತ ಅದನ್ನ ಹೇಳಂದ್ರೆ ನೀವು ಹೇಳಕ್ ರೆಡಿ ಇಲ್ಲಲ್ಲ. ಹೇಳ್ರಿ ದೂರದಿಂದ ಹೇಳ್ಬಿಡ್ರಿ. ನೀವು ನಾ ಮುಟ್ಟದ್ ಬೇಡ, ನಾನು ನೀವು ಮುಟ್ಟದ್ ಬೇಡ. ಚಾಕು ತಣ್ಣಗಾಗಿರಿ. ಅಯ್ಯೋ ಹೋಗಿದ್ದೆ ರತ್ನಮ್ಮ, ಹೇಳಿ ಹೇಳಿ. ನಿನ್ನ ಹೊಳೆಗ ಮದುವೆಗೆ ಮೊದಲು ಪ್ರೇಮ ಮಾಡ್ದು ಬರ್ತದ. ರತ್ನಮ್ಮ, ಪ್ರೇಮ ಮಾಡ್ದು ಬರ್ತದ. ಪ್ರೇಮ ಅದು ಬೇಕು ನನಗ. ಊಟಕ್ಕೊಬ್ರಿಕ ಇದ್ದಂಗ ದಿನ ನನಗೆ ಪ್ರೇಮ ಮಾಡಿದಾಗ ನಿದ್ದೆ ಹತ್ತದ. ಇಲ್ಲಾಂದ್ರೆ ನಿದ್ದಿನ ಹತ್ತಂಗಿಲ್ರಿ ನನಗೆ. ಮಾಡ್ಬಿಟ್ಟೆ? ಹ್ಮ್. ಅಯ್ಯೋ, ಇದು ಎಲ್ಲೋ ಎಲ್ಲಾರು ಚೀಪಿ ಬಿಟ್ಟಂತ ಮಾವಿನ ಸಿಪ್ಪೆ ಇರ್ಬೇಕ್ರಿ. ಇಡೇ ಸೌತೆಕಾಯಿ ಇದ್ದಂಗ ಐತಿ. ಒಂದೇನೋ ಎರಡೇನೋ ಸಿಕ್ಕಾಗ ತಿಂದು ಕೈ ಬಿಟ್ಟು ಬಿಡ್ಬೇಕ. ಅಲ್ಲವ ರತ್ನವ, ನೀನ್ ಅದ್ ಯಾರ್ಯಾರು ಕೂಡ ಪ್ರೀತಿ ಪ್ರೇಮ ಮಾಡಿ ಒಂಚೂರು ಹೇಳವ. ಎಷ್ಟ್ ನೆನ್ಪಿಟ್ಕೊಳ್ಳಿ. ಓಣಿ ನಾಲ್ಕು ಮಂದಿ, ಅಷ್ಟು ಮಂದಿ ಹೆಸರು ಹೆಂಗ್ ಹೇಳಿ ನಾನ್ ನಿನಗ? ಹೇಳ ಬಂದದ್ದು. ಹೌದಾ? ಏನ ಬಿಡಪ್ಪ, ಇಷ್ಟು ಪ್ರೀತಿಯಿಂದ ಕೇಳ್ತೀನಿ ಅಂತಂದ್ರ ಹೇಳ್ತೀನಿ. ಯಾರ ಹೆಸರು ಹೇಳಿ? ಅಲ್ಲಿ ಕುಂತಾರ ನೋಡ್ರಿ. ಕಲ್ಲವ್ವ, ಮಲ್ಲವ್ವ, ನಿಂಗವ್ವ, ನಾಗವ್ವ, ಬಸಮ್ಮ, ಕಲ್ಲವ್ವ, ಇವ್ರಷ್ಟು ಕೂಡ ನಾ ಪ್ರೇಮ ಮಾಡಿ ನೋಡ್ರಿ. ಅಯ್ಯೋ, ಇದು ಚೀಪಿದ ಚಿಪ್ಪೆ ಅಲ್ಲ ರೀ. ಏನು ಚೀಪ ಚಿಪ್ಪೆ? ಏ, ನಿಮ್ ಮೌನ ಅವ್ರನ್ನೆಲ್ಲ ನಾನು ಕೇಳಿದ್ದ. ನೀನು ಮದುವೆ ಆಗೋ ಗಂಡಸರ್ನ ಯಾರು ಮಾವನ ಮಕ್ಳು ಇಲ್ರಿ. ಈಗ ನಮ್ ಬಾಣ ಗುರಿ ಮುಡಿದ್ ನೋಡ್ರಿ. ಎರಡನೇ ಸಂಬಂಧ ಮುಚ್ಚಿಟ್ರ ಈ ಎಣ್ಣೆ ಸಿಗೋ ಲಕ್ಷಣಗಳ ಕಾಣಕತ್ತೀವ. ಅಲ್ಲವ ನನ್ನೆ ನಿನ್ನ ಮಾವನ ಮಗ ಅನ್ಕಂದ್ ಯಾಕ ಮದುವೆ ಆಗ್ಬಾರ್ದ? ನೀ ನನ್ನ ಮದುವೆ ಮಾಡ್ಕೋತೀರಾ? ಬಂಡ ಹಳೆ ಬಂಡ. ಇಟ್ಟು ತನ ಕೈ ಮುಟ್ಟಿದ್ರೆ ಸುಮ್ಮನೆ ಇದ್ದೆ, ಹಣ್ಣು ತಿಂದ್ರೆ ಸುಮ್ಮನೆ ಇದ್ದೆ. ಈಗ ಮದುವೆ ಆದ್ರೆ ಇಲ್ಲಿ ನೋಡು ಬಂಡ. ಏನ ಬಂದಾಗಿಂದ ನೋಡ್ತೀನಿ ಬರೀ ಬಂಡ 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 ಅನ್ನಕತ್ತಿಯಲ್ಲ. ಅದ್ರ ಬದಲು ಒಂದೆರಡು ಸಲ ಗಂಡ ಅಂತ ಯಾಕಂದ್ರೆ ಬರ್ದ ನಿಮ್ಮ ಅವನ ಗಂಡ ಹರಕ್ರ ಬರ್ಚಂಡ ಹೆಂಗ ಕೋಳಿ ಜುಂಡ. ನಾನಿನ ಗಂಡ ಅನ್ಬೇಕ ಅಲ್ಲೂ ಬರ್ರ. ನಿನ್ನ ಹತ್ರ ಏನೈತೆ ಅಂತ ಗಂಡ ಅನ್ಲಿ. ನಮ್ಮ ನೋಡಿದ್ರೆ ನನಗೆ ತಿಳಿಯವಲ್ದ ಏನು ನಾವು ಎಂತ ಆಸ್ತಿವಂತರ ಅಂತ. ನಿನ್ನ ಹತ್ರ ಏನ್ ಆಸ್ತಿ ಐತೆ ಅಂತ ನನ್ನ ಗಂಡ ಅನ್ಲಿ. ನೋಡು, ನಮ್ಮ ನೋಡಿದ್ರೆ ತಿಳಿಯೋದ ನಿನಗೆ ಎಂತ ಆಸ್ತಿವಂತ. ಏನ್ ಆಸ್ತಿ ಏಟೈತೆ ಅದನ್ನ ಹೇಳು. ನೋಡ, 70 ಎಕರೆ ಜಮೀನಿನ ಮಾಲೀಕ ಇದೀನಿ. ನಿನಗೆ ಬೇಕಾದ ಆಸ್ತಿ ಅಂದ್ರೆ ಏನು? ಬೇಡ ಅಂದ್ರೆ ಉಕ್ಕುತ್ತಿರುವ ನನ್ನ ಈ ಹಂಗಾಮ, ಹೋಳ್ತಿದ್ರು ಚಿಗುರುವಂತ ನನ್ನ ಈ ಮೀಸೆ, ನಿನ್ನಂತ 4 ಹೆಣ್ಣುಗಳನ್ನ ಆಳುವಂತ ಸೂರದಿನಿ. ಮತ್ತಿನ್ನೇನು ಬೇಕು? ಸೂರ್ ಬೆಂಕಿ ಅಲ್ಲ. ಆಸ್ತಿ ನಾ ಕೇಳಿದ್ರೆ ಇವ ಮೀಸಿ ಚಿಗುರಂಗಿ ಅಂದ್ರೆ ನಾ ಏನು ಮೀಸಿ ಜೊತೆ ಬಾಳೆ ಮಾಡ್ಲಿ? ಏ ನಿನ್ನ ನೋಡಿ ಅಂತ ಚಂದ ಹೇಳ್ತಾನ ಚಿಗುರ ಮೀಸಿ ಅಂತ. ಲೇ ದಿನ ಬೆಳಗಾದ್ರೆ ಚಿಗುರ್ತಾವ ಅವು. ನಾನು ಅದ್ರ ಕೇಳಕತ್ತಿಲ್ಲ ದೋಸ್ತ. ಆಸ್ತಿ ಆಸ್ತಿ ಹೋಗ ಎಣ್ಕೊಂಡೆ ಇದ್ದಂಗ ನೋಡಿ. ಅದ್ರ ಕೇಳಿರೋದ್ ನಾನು ಹಂಗ ಬಂದ್ಬಿಟ್ಟ. ಅಲ್ಲ ಮದುವೆ ಒಂದಾಗ ಆಮೇಲೆ ಹೇಳ್ತನಲ್ಲ. ಏನು ಸೂರತನ ಕೆಟ್ಟ ಬೆಂಕಿ ಹಚ್ಚ್ರಿ. ಇನ್ನು ಮದುವೆನೇ ಆಗಿಲ್ಲ, ಇಷ್ಟು ಸೂರತನ ತೋರಿಸ್ತಿ. ಅಕಸ್ಮಾತ್ ಮದುವೆ ಆದ್ರೆ ನೀನೇನ್ ಬಿಡೋನಲ್ಲ ಮಾತಿನ ಮಲ್ಲ. ಅಯ್ಯೋ, ಬರೀ ಸೂರ ಸುಬೇದಾರಲ್ಲ, ನಿನ್ನಂತ ಕನಸಿನ ಕನ್ಯರ ಮನಸ್ಸನ್ನು ಗೆದ್ದ ರಾಜಕುಮಾರ ಅನ್ನ. ನಾನು ಡಾಕ್ಟರ್ ರಾಜ್ಕುಮಾರ್ ತುಣುಕಿನ ಪೆಣಕು ಯಾಕೆ ಕೊಚ್ಕೋತಿದಿಲ್ಲ? ಮದುವೆ ಆದ್ಮೇಲೆ ಇನ್ನು ಏನೇನೈತೇನ ನೀನ? ನಿನ್ನ ಗಿಣಿ ಸಾಕಿದಂಗ ಸಾಕಿ ಬಂಗಾರದ ಕೊಂಜರದಾಗ ಇಡ್ತೀನಿ. ನೀನೇನ ಹೂ ಅಂದ್ರ ಈ 2 ಜೀವಕ್ಕೂ ಮದುವೆಯನ್ನು ಬೆಸಿಗೆ ಹಾಕಮ್ಮ. ಅಂದ್ರೆ ಒಟ್ಟ ಏನು ಈಗ ನೀನು ನಾನು ಒಟ್ಟ ಬಿಡಲ್ಲ ಹೀಗೆ ಮದುವೆ ಆಗೈತೇನ? ಕೇಳ್ಬಿಡ್ಬೇಕು. ಈಗ ನಾ 2ನೇ ಸಂಬಂಧ 3ನೇ ಸಂಬಂಧ ಹೌದಿಲ್ರಿ? ನಾ ಪ್ರಾಬ್ಲಮ್ ಅನ್ನಬಾರ್ದು. ಹೌದ್ ಮತ್ತೆ ನೀ ಬಿಟ್ಟು ನೋಡಿ ಮತ್ತೆ ಬಗ್ಗಿನ ಕಟ್ಕೊಂಡೆ ಅಂದ್ರೆ ಕರೆ. ಅದು ಆಮೇಲೆ ಹೇಳ್ತೀನಿ. 2 ಅಂತ ಬಂದಾರ ಹೋಗಿಲ್ಲ. ಅದಕ್ಕೆ ನೋಡೋ ಒಳಗೊಳಗ ನುಂಗ್ಕೊಳಕತ್ತಾನ.
RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.